ಹಿಟ್ಟು ಹೇಗೆ ಮಾಡಬೇಕು ನನ್ನ ಅಕ್ಕ ಹೇಳಿ ಬರ್ತಾಳೆ. ನನ್ನ ಅಕ್ಕ ಇದು ಹಲಸಿನಕಾಯಿ ಪೋಡಿ ಮಾಡ್ತಿದ್ದಾಳೆ, ನೋಡೋಣ. ಅದೆಂತ ಆದ್ಲೆ ಇದು ಹಲಸಿನಕಾಯಿ ಪೋಡಿ. ಸಾಕು ಬಿಡು, ಸಾಕಣ್ಣು. ಹೀಗೆ ಇದನ್ನು ಜಾಯಿಂಟ್ ಮಾಡಿ ಹಾಕಿದ್ದಾರೆ ಇವರು. ಅವನೊಟ್ಟಿಗೆ ಏನೆಲ್ಲ ಮಾಡಿದ್ದಾರೆ ಅಂದರೆ ನನ್ನ ಅಕ್ಕ ಮತ್ತು ಅಣ್ಣ ನಿಂತ್ಕೊಂಡಿದ್ದಾರೆ, ಆ ಪೋಡಿ ಕಾಯಿಸ್ತಿದ್ದಾರೆ. ಇವಾಗ ನೀವು ನೋಡಿರ್ಲಿಕ್ಕಿಲ್ಲ, ಇವನು ಯಾವ ಆಚೆನಾಗ ನಿಂತುಕೊಳ್ವಾ, ಅಲ್ಲಿ ಚಂದ ಲುಕ್ ಬರ್ತದೆ. ಇದೆಂತ ಲಡ್ಡು ಮುತ್ತಿಯಲ್ಲ, ನನಗೆ ಎಣ್ಣೆ ಬೆಚ್ಚೆಣ್ಣೆ ಮುಟ್ಟಿದೆ. ಇದೆಷ್ಟು ಚಂದ ಹಂಗೆ ಬಿಡೋಕು ಒಂದು ಪುಟ್ಟ ಒಬ್ಬ ಸೆಡೆ ಚೂರು ದೂರ ಮಾಡಿ ಹಾಕು. ಅಮ್ಮ ಅಡಿಗೆ ಬಟ್ಟಿಲ್ಲ ನನ್ನ ದೊಡ್ಡಮ್ಮ. ನನ್ನ ಮೊಬೈಲ್ ಹಾಳಾದೆ, ಕ್ಯಾಮರಾ ಹಾಳಾದೆ, ಹಂಗೆ ಎಷ್ಟು ಹೊಕ್ಕಲಿರ್ತಾರೆ. ಇದನ್ನು ಪೋಡಿ ಹೇಗೆ ಮಾಡಬೇಕು ನನ್ನ ಅಕ್ಕ ಹೇಳಿಕೊಡ್ತಿದ್ದಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಸಿಂಧುಗಢ್ ಬ್ಲಾಗ್ಸ್ ಚಾನಲ್. ಇದಕ್ಕೆ ತೆಗಿದ್ರೆ ಅದು ಅಷ್ಟು ಇದಾಗ್ತಿಲ್ಲ, ಚಂದ ಇಲ್ಲ ಬ್ಲಾಗ್. ಈಗ ನನ್ನ ಅಕ್ಕ ಬಿಡ್ತಿದ್ದಾಳೆ. ಓ ಅದು ಇದಾಯ್ತು. ಅಣ್ಣನಿಗೆ ಗೊತ್ತಿಲ್ಲಲ್ಲ, ಅವನು ಎಂತೆಲ್ಲ ಮಾಡ್ತಿದ್ದಾನೆ, ಅವನಿಗೆ ಹೇಳಿಕೊಡ್ಬೇಕಷ್ಟೇ ಇನ್ನು. ಇಲ್ಲ ಒಮ್ಮೆದು ಪೊಡಿ ಆಗಿದೆ ನೋಡಿ. ಟೇಸ್ಟ್ ಈಗಲ್ಲ, ಮತ್ತೆ ಟೇಸ್ಟ್ ಮಾಡುವ. ನನ್ನ ಅಕ್ಕ ಅಂತಾರಾಷ್ಟ್ರೀಯ ಮಟ್ಟ ಅಡುಗೆಗೆ ಹೋಗಿ ಅಂದ್ಯಾಳೆ, ಹಾಗೆ ಇಷ್ಟ ಅಡುಗೆ ಮಾಡ್ತಿರೋದು ನೋಡ್ತಿದ್ದೇವೆ. ಇದು ಬಿಸಿ ಉಂಟಾಗ ಊದ್ಕೊಂಡು ಬಿಸಿ ಬಿಸಿ ಉಂಟು, ಈಗ ಮಾಡಿದಷ್ಟೇ ಟೇಸ್ಟ್ ಇದ್ದು. ಈಗ ನಾವು ಚಟ್ನಿಯಲ್ಲಿ ಕಂಟಿಸ್ ತಿಂತಿದ್ದೇವೆ. ನೀವು ತಿನ್ಬೋದು, ಹಾಗೆ ಮಾಡೋಕ್ಕಾಗ. ಒಂದು ಟೇಸ್ಟ್ ನೋಡ್ತಿದ್ದಾರೆ ದೊಡ್ಡಮ್ಮನಿಗೆ. ಟೇಸ್ಟ್ ಹೇಗೆ ಉಂಟು ಕೇಳುವ, ಟೇಸ್ಟ್ ಹೇಗೆ ಉಂಟು? ಗ್ಯಾಸ್ ಅಂದೆ ಮಾರಾಯ, ಅದ್ರೊಳಗೆ ಪೈಪ್ ಮೇಲೆ ಅವ್ರಿಗೆ ಗೊತ್ತಿಲ್ಲ, ಅದೆಲ್ಲ ಟ್ರೈ ಮಾಡಿದ್ರು. ಈ ವಯಸ್ಸಿನಲ್ಲಿ ಅವ್ರು ಟ್ರೈ ಮಾಡ್ತಾರಲ್ಲ, ಅದಕ್ಕೆ ಮೆಚ್ಚಬೇಕು. ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ನಾವು ಹೊರಗೆ ಬಂದ್ವಿ, ಅಕ್ಕ ಸ್ವಲ್ಪ ಹಾಕಿ ಮಾಡ್ತಿದ್ದಾಳೆ. ಎಂಥ ಮಳೆ ಗೊತ್ತುಂಟ ಇಲ್ಲಿ, ಒಂದು ಟೈಮ್ ನಿಲ್ಲುವುದಿಲ್ಲ. ಆದರೂ ಸಹ ಶಾಲೆಗೊಂದು ರಜೆ ಕೊಡೋದಿಲ್ಲ DC. ರಜೆ ಸಿಕ್ಕಬೇಕೊಂಡಿಲ್ಲ, ಮನೆಯಿಂದ ಶಾಲೆಯಲ್ಲಿ ಜಾಲಿ ಆಗ್ತದೆ. ವರ್ಷ ನಾನು ಕಾಲೇಜಿಗೆ ಹೋಗ್ತೇನೆ. ಅದಷ್ಟೇ ಎಣ್ಣೆ ತೆಗಿಯಕ್ಕೆ ಗೊತ್ತಣ್ಣ, ನೀ ಎಣ್ಣೆ ಚೂರು ತೆಗಿಯಕು. ನೀ ಉಪವಾಸ ಇನ್ನೊಂದು ಇದಾಗಿದೆ. ಈ ವಿಡಿಯೋ ನೋಡ್ತಿರುವವರು ಯಾರ ಮನೆಯಲ್ಲಿ ಪೋಡಿ ಕಾಯಿಸ್ತೀರ ಅಂತ ಕಮೆಂಟ್ ಮಾಡಿ. ನನ್ನ ಈಗ ಸಿಕ್ಕಿದ್ದಾನೆ ಬಿಟ್ಟ ಕಿತ್ತ ಕಿತ್ತ ಅದರ ಮುಟ್ಟಬೇಡ ಈಗ. ಇರುವ ಕಾರಣ ವೈಟ್ ಕಾಣ್ಬೇಕಲ್ಲ, ವೈಟ್ ಆಗ್ಲಿಕ್ಕೆ ನೋಡ್ತಿದ್ದಾರೆ, ಬ್ಲ್ಯಾಕ್ ಅಲ್ಲ. ಹಾಗೆ ನನ್ನ ಜೊತೆ ಇದ್ದಾರೆ ಚೆಫ್ ಕೀರ್ತನ್ ಅವರು. ಅವ್ರ ಜೊತೆ ಇವಾಗ ಇದಕ್ಕೆಂತ ಹೇಳ್ತಾರೆ ಕೀರ್ತನ್ ಅವರು? ಅದಕ್ಕೆ ನೇಮ್ ಏನಂದ್ರೆ ಮುಲ್ಕ ಅಂತ. ಹಾಗೆ ಅವರು ಯಾವ ತರ ಇದನ್ನ ಪ್ರಿಪೇರ್ ಮಾಡಿದ್ದಾರೆ, ಅವ್ರು ಪ್ರಿಪೇರ್ ಮಾಡಲಿಲ್ಲ, ಅವರಲ್ಲಿ ಬಿಟ್ಟದ್ ಮಾತ್ರ ಬಂತು. ಸೊ ಅವ್ರ ಜೊತೆ ಅವ್ರ ಅನಿಸಿಕೆಯನ್ನು ಕೇಳುವ, ಬಟ್ ಅವರು ಮಾತಾಡಲ್ಲ, ಅವ್ರಿಗೆ ಮಾತನ್ನೋದಿಲ್ಲ ಬಾಯಲ್ಲಿ, ಮುಖ ಪ್ರಾಣಿ. ತಪ್ಪಿಸ್ಬೇಕಾಗಿದೆ ನೋಡಿ. ಇದು ಇಷ್ಟು ಮುಳ್ಕು. ಇವಳಿಗೆ ಚೂರು ಸರಿ ಇಲ್ಲ, ಮಂಡ್ಯ ವಿಚಾರ ಹೋಗ್ಬೇಡಿ. ಹೌದಾ ನೋಡಿ, ಅನ್ನ ಹೌದಾ
ಈಗ ನನ್ನ ಅಕ್ಕ ಮತ್ತೆ ಅಡಿಗೆ ಮಾಡ್ತಿದ್ದಾಳೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಒಂದು ಜಾಯಿಂಟ್ ಆಗಿದೆ ಕೆಲವೊಂದು. ಸರ್ತಿ ಅದನ್ನೇ ವಿಡಿಯೋ ಮಾಡಿದೆ ತಿನ್ನೆ. ತುಂಬ ಮಳೆ ಬರ್ತುಂಟು. ಅನ್ನ ಚೂರು ತಿಂದು ಬಂದ. ಹೇಗಿತ್ತು ಟೇಸ್ಟು? ಹಾಂ, ಅವನಿಗೆ ಚೂರು ನಾಚಿಗೆ, ವೀಡಿಯೋಕ್ಕೆಲ್ಲ ಬರೋದಿಲ್ಲ ಅವನು. ನೋಡಿ, ಅವನು ಮೊಬೈಲ್ ಬಿಟ್ಟು ಹೋಗ್ಯಾನೆ. ಹಾಗೆ ಹೇಳಬೇಡಿ, ನಿನ್ನದ ಅವಳದು ಗೊತ್ತಿಲ್ಲ. ಅವನ ಮೊಬೈಲ್ ಬಿಟ್ಟು ಹೋಗ್ಲಿಕ್ಕೆ ಉಂಟಾ? ತುಂಬ ಮಳೆ ಬರ್ತುಂಟು ಹೊರಗೆ ನೋಡಿ. ಮಳೆ ಮೊನ್ನೆಯಿಂದ ಸ್ಟಾರ್ಟ್ ಆಗಲಿ, ಇನ್ನೂ ಸಹ ಬಿಡಲಿಲ್ಲ ಮಳೆ. ಯಾರ ಊರಲ್ಲೆಲ್ಲ ಮಳೆ ಉಂಟು ಇಲ್ಲಿ ಕಮೆಂಟ್ ಮಾಡಿ. ಮಳೆ ತೋರಿಸ್ತೀನಿ. ಎಂಥ ಮಳೆ. ನಾವು ಒಂದು ಹುಡುಕ್ಲಿಕ್ಕೆ ಬಂದಿದ್ದೇವೆ. ನಾವು ಅವತ್ತು ಚಿಕ್ಕವರೆಲ್ಲ ಆಟ ಆಡ್ತಿದ್ವಿ ಅದರಲ್ಲಿ. ಇಲ್ಲಿ ಬಲೆ ಉಂಟು, ಅದು ಇಲ್ಲಿಲ್ಲವ ಅಂತ ಉಂಟು. ನಾವು ಹುಡುಕಡೆ ಬಿಡಲಿಕ್ಕಿಲ್ಲ, ನಾವು ಎಷ್ಟಾದ್ರೂ ಸಹ ಹುಡುಕಿ ಬಿಡ್ತೇವೆ. ಇಲ್ಲಿ ಇದು ನಾವು ಚಿಕ್ಕವರಾಗ ಐಸ್ನಲ್ಲಿ ಕಣ್ಣಿಗೆ ಇರ್ತಿದ್ದೀವಲ್ಲ ನೋಡಿ. ಇದು ಸರಿ ತೋರಿಸ್ತೇನೆ. ಅಲ್ಲಿ ಮಳೆ ಬರ್ತಾ ಉಂಟು. ಇದು ಎಂತಾಗೋದಿಲ್ಲ ಅಂದರೆ. ಏನಾಯಿತು ಇದೇನಾಯಿತು ಲಚ್ಚಿ ಬಿಚ್ಚಿ ಮಾಡಿ ಹಾಕಿಲ್ಲ ನೋಡಿ. ಇಲ್ಲಿ ಹಣ್ಣು, ಓ ಹಣ್ಣು, ಅಣ್ಣ ಬಂದರೆ ಅವನಿಗೆ ಸರಿ ಬೈತಾನೆ. ಅವನಿಗೆ ಮೇಲೆ ಪಾತ್ರ ಹೋಗ್ಬೋದು. ನನ್ನ ಅಕ್ಕ ಬೆಂಗಳೂರಲ್ಲಿ ಇದ್ದಾಳೆ, ಅವಳಿಗೆ ನಾವು ಪೋಡಿ ಮಾಡೋದು ನೋಡಿ ತುಂಬ ಆಸೆ ಆಗ್ಬೋದು. ಅವಳು ಇಲ್ಲಿಲ್ಲಲ್ಲ, ಹಾಗೆ ಅವಳು ವಿಡಿಯೋ ನೋಡಿದರೆ ಕಮೆಂಟ್ ಮಾಡಲಿಕ್ಕೆ ಹೇಳಿದೆ ನಿಮಗೆ ಆಸೆ ಆಗ್ತದ ಅಂತ. ನಾವಿನ್ನು ಮನೆಗೆ ಹೋಗುವ ಸಮಯ ಬಂದಿದೆ. 5 ದಿನ ಆಯಿತು. ಇದು ತಿನ್ನುವ ಪಟ್ಟ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗೆ ನಾವು ಹೊರಗೆ ಬಂದ್ವಿ ಈಗ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಪೋಡಿ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ನಾವು ಈಗ ಹೋಗ್ತೇವೆ. ನಮ್ಮ ಅಕ್ಕ ಇಂತೆಲ್ಲ ಕಾಯಿಸ್ತಿದ್ದಾರೆ. ಅಕ್ಕ ಇನ್ನೆಂತ ನಿಂಗೆ ಇದೆಂತ? ಇದು ಹಿಟ್ಟು ಹೇಗೆ ಮಾಡಬೇಕು ನನ್ನ ಅಕ್ಕ ಹೇಳಿ ಬರ್ತಾನೆ. ನನ್ನ ಅಕ್ಕ ಇದು ಹಲಸಿನಕಾಯಿ ಪೋಡಿ ಮಾಡ್ತಿದ್ದಾಳೆ, ನೋಡೋಣ. ಅದೆಂತ ಆದ್ಲೆ? ಇದು ಹಲಸಿನಕಾಯಿ ಪೋಡಿ. ಸಾಕು ಬಿಡು, ಸಾಕಣ್ಣು. ಹೇಗೆ ಇದನ್ನು ಜಾಯಿಂಟ್ ಮಾಡಿ ಹಾಕಿದ್ದಾರೆ ಇವರು. ನನ್ನೊಟ್ಟಿಗೆ ಏನಾದರೂ ಮಾಡಿದ್ದಾರೆ. ಅಂದರೆ ನನ್ನ ಅಕ್ಕ ಮತ್ತು ಅಣ್ಣ ನಿಂತ್ಕೊಂಡಿದ್ದಾರೆ, ಆ ಪೋಡಿ ಕಾಯಿಸ್ತಿದ್ದಾರೆ. ಇವಾಗ ನೀವು ನೋಡಿರ್ಲಿಕ್ಕಿಲ್ಲ, ಇವನು ಯಾವ ಆಚಿನಾಗ ನಿಂತುಕೊಳ್ವ, ಅಲ್ಲಿ ಚಂದ ಲುಕ್ ಬರ್ತದೆ. ಇದೆಂತ ಲಡ್ಡು ಮುತ್ತಿಯಲ್ಲ ನನಗೆ ಎಣ್ಣೆ ಬೆಚ್ಚ ಎಣ್ಣೆ ಮುಟ್ಟಿದೆ. ಇದೆಷ್ಟು ಚಂದ ಹಂಗೆ ಬಿಡೋಕು. ಒಂದು ಪುಟ್ಟ ಹಾಕನ, ಒಬ್ಬ ಸೈಡ್ ಚೂರು ದೂರ ಮಾಡಿ ಹಾಕು. ಅಮ್ಮ ಅಡಿಗೆ ಬರ್ತದೆ ನಾನು ದೊಡ್ಡಮ್ಮ. ನನ್ನ ಮೊಬೈಲ್ ಹಾಳಾದೆ, ಕ್ಯಾಮರಾ ಹಾಳಾದೆ, ಹಂಗೆ ಎಷ್ಟು ಹೊಕ್ಕಲಿರ್ತಾರೆ. ಇದನ್ನು ಪೋಡಿ ಹೇಗೆ ಮಾಡಬೇಕು ನನ್ನ ಅಕ್ಕ ಹೇಳಿಕೊಡ್ತಿದ್ದಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ, ಸಿಂಧುಗಡ್ ಬ್ಲಾಗ್ಸ್ ಚಾನಲ್. ಇದಕ್ಕೆ ತೆಗಿದ್ರೆ ಅದು ಅಷ್ಟು ಇದಾಗ್ತಿಲ್ಲ, ಚಂದ ಇಲ್ಲ ಬ್ಲಾಗ್. ಈಗ ನನ್ನ ಅಕ್ಕ ಬಿಡ್ತಿದ್ದಾಳೆ. ಓ ಅದು ಇದಾಯಿತು. ನಿಲ್ಲ ಅದು ಹಾಕೇನಲ್ಲಿ
ಅಣ್ಣನಿಗೆ ಗೊತ್ತಿಲ್ಲ ಅಲ್ಲ, ಅವನು ಎಂತೆಲ್ಲ ಮಾಡ್ತಿದ್ದಾನೆ, ಅವನಿಗೆ ಹೇಳಿಕೊಡ್ಬೇಕಷ್ಟೇ ಇನ್ನು. ಇಲ್ಲ ಒಮ್ಮೆದು ಪುಡಿ ಆಗಿದೆ ನೋಡಿ. ಟೇಸ್ಟ್ ಈಗಲ್ಲ, ಮತ್ತೆ ಟೇಸ್ಟ್ ಮಾಡುವ. ನನ್ನ ಅಕ್ಕ ಅಂತಾರಾಷ್ಟ್ರೀಯ ಮಟ್ಟ ಅಡುಗೆಗೆ ಹೋಗಿ ಅಂದ್ಯಾಳೆ, ಹಾಗೆ ಇಷ್ಟು ಸಹ ಅಡುಗೆ ಮಾಡ್ತಿರೋದು ನೋಡ್ತಿದ್ದೇವೆ. ಇದು ಬಿಸಿ ಉಂಟಾಗ ಊದ್ಕೊಂಡು ಬಿಸಿ ಬಿಸಿ ಉಂಟು, ಈಗ ಮಾಡಿದಷ್ಟು ಟೇಸ್ಟ್ ಇತ್ತು. ಈಗ ನಾವು ಚಟ್ನಿಯಲ್ಲಿ ಕಂಡು ತಿಂತಿದ್ದೇವೆ. ಉಪ್ಪು ತಿಂತೀಯ ನೀವು? ತಿನ್ಬೋದು, ಹಾಕಿ ಮಾಡೋಕೋಟ. ಒಂದು ಟೇಸ್ಟ್ ನೋಡ್ತಿದ್ದಾರೆ ದೊಡ್ಡಮ್ಮಕ್ಕೆ. ಟೇಸ್ಟ್ ಹೇಗುಂಟು ಮುಖ್ಯಲ್ವಾ? ಟೇಸ್ಟ್ ಹೇಗುಂಟು? ಅದೇ ಗ್ಯಾಸ್ ಅಂದೆ ಮಾರಾಯ, ಅದ್ರ ಒಳಗೆ ಪೈಪ್ ಮೇಲೆ ಹೌದು, ಅವ್ರಿಗೆ ಗೊತ್ತಿಲ್ಲ, ಅದೆಲ್ಲ ಟ್ರೈ ಮಾಡಿದ್ರು. ಈ ವಯಸ್ಸಿನಲ್ಲಿ ಅವ್ರು ಟ್ರೈ ಮಾಡ್ತಾರಲ್ಲ, ಅದಕ್ಕೆ ಮೆಚ್ಚಬೇಕು. ಸಹ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ನಾವು ಹೊರಗೆ ಬಂದ್ವಿ, ನನ್ನ ಅಕ್ಕ ಸಾಕು ಮಾಡ್ತಿದ್ದಾಳೆ. ಎಂಥ ಮಳೆ ಗೊತ್ತುಂಟ ಇಲ್ಲಿ, ಒಂದು ಟೈಮ್ ನಿಲ್ಲುವುದಿಲ್ಲ. ಆದರೂ ಸಹ ಶಾಲೆಗೊಂದು ರಜೆ ಕೊಡೋದಿಲ್ಲ DC. ರಜೆ ಸಿಕ್ಕಬೇಕೊಂಡಿಲ್ಲ, ಮನೆಯಿಂದ ಶಾಲೆಯಲ್ಲಿ ಜಾಲಿ ಆಗ್ತದೆ. ವರ್ಷ ನಾನು ಕಾಲೇಜಿಗೆ ಹೋಗ್ತೇನೆ. ಅದಷ್ಟೇ ಎಣ್ಣೆ ತೆಗಿಯಕ್ಕೆ ಗೊತ್ತಣ್ಣ, ನೀ ಎಣ್ಣೆ ಚೂರು ತೆಗಿಯಕು ನೀ. ಉಪವಾಸ ಇನ್ನೊಂದು ಇದಾಗಿದೆ. ಹೊಡಿ ಇದಕ್ಕೆ ಹಾಕ. ಈ ವಿಡಿಯೋ ನೋಡ್ತಿರುವವರು ಯಾರ ಮನೆಯಲ್ಲಿ ಕೋಡಿ ಕಾಯಿಸ್ತೀರ ಅಂತ ಕಮೆಂಟ್ ಮಾಡಿ. ನನ್ನ ಈಗ ಸಿಕ್ಕಿದ್ದಾನೆ ಬಿಟ್ಟ ಕಿತ್ತ ಕಿತ್ತ ಅದ ಮುಟ್ಟಬೇಡ ಈಗ. ಇರುವ ಕಾರಣ ವೈಟ್ ಕಾಣ್ಬೇಕಲ್ಲ. ವೈಟ್ ಆಗ್ಲಿಕ್ಕೆ ನೋಡ್ತಿದ್ದ ಅವ್ರು, ಬ್ಲ್ಯಾಕ್ ಅಲ್ಲ. ಹಾಗೆ ನನ್ನ ಜೊತೆ ಇದ್ದಾರೆ ಚೆಫ್ ಕೀರ್ತನ್ ಅವರು. ಅವ್ರ ಜೊತೆ ಇವಾಗ ಇದಕ್ಕೆಂತ ಹೇಳ್ತಿರು ಕೀರ್ತನ್ ಅವರೇ? ಅದಕ್ಕೆ ನೇಮ್ ಏನಂದ್ರೆ ಮುಲ್ಕ ಅಂತ. ಹಾಗೆ ಅವರು ಯಾವ ತರ ಇದನ್ನ ಪ್ರಿಪೇರ್ ಮಾಡಿದ್ದಾರೆ, ಅವ್ರು ಪ್ರಿಪೇರ್ ಮಾಡಲಿಲ್ಲ, ಅವ್ರು ಇಲ್ಲಿ ಬಿಟ್ಟದ್ ಮಾತ್ರ ಬಂದು. ಸೊ ಅವ್ರ ಜೊತೆ ಅವ್ರ ಅನಿಸಿಕೆಯನ್ನು ಕೇಳುವ. ಬಟ್ ಅವರು ಮಾತಾಡಲ್ಲ, ಅವ್ರಿಗೆ ಮಾತನ್ನೋದಿಲ್ಲ ಬಾಯಲ್ಲಿ. ಮುಖ ಪ್ರಾಣಿ. ತಪ್ಪಿಸ್ಬೇಕತ್ತಿದೆ ನೋಡಿ, ಇದು ಇಷ್ಟು ಮುಳ್ಕು. ಇವಳಿಗೆ ಚೂರು ಸರಿಯಿಲ್ಲ, ಮಂಡ್ಯ ಅನ್ಕೊಳ್ಬೇಡಿ. ಹೌದಾ ನೋಡಿ, ಅನ್ನ ಹೌದಾ. ಈಗ ನನ್ನ ಅಕ್ಕ ಮಾತಾಡಿದ್ದು ಮರ್ತಿದ್ದಾಳೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಒಂದು ಜಾಯಿಂಟ್ ಆಗಿದೆ ಕೆಲವೊಂದು. ಸರ್ತಿ ಅದನ್ನೇ ವಿಡಿಯೋ ಮಾಡಬೇಕು. ಇಲ್ಲ ತುಂಬ ಮಳೆ ಬರ್ತುಂಟು. ನಾನು ಅನ್ನ ಚೂರು ತಿಂದು ಬಂದ. ಹೇಗಿತ್ತು ಟೇಸ್ಟು? ಹಾಂ, ಅವನಿಗೆ ಚೂರು ನಾಚಿಗೆ, ವೀಡಿಯೋಕ್ಕೆಲ್ಲ ಬರೋದಿಲ್ಲ ಅವನು. ನೋಡಿ, ಮೊಬೈಲ್ ಬಿಟ್ಟು ಹೋಗ್ಯಾನೆ. ಈಗ ಹೇಳಬೇಡಿ, ನಿನ್ನದ ಅವನದು ಗೊತ್ತಿಲ್ಲ. ಅವನ ಮೊಬೈಲ್ ಬಿಟ್ಟು ಹೋಗ್ಲಿಕ್ಕೆ ಉಂಟಾ? ಹಾಗಿರ್ಬೋದಲ್ಲ. ತುಂಬ ಮಳೆ ಬರ್ತುಂಟು ಹೊರಗೆ ನೋಡಿ. ಮಳೆ ಮೊನ್ನೆಯಿಂದ ಸ್ಟಾರ್ಟ್ ಆಗಲಿ, ಇನ್ನೂ ಸಹ ಬಿಡಲಿಲ್ಲ ಮಳೆ. ಯಾರ ಊರಲ್ಲೆಲ್ಲ ಮಳೆ ಉಂಟು ಇಲ್ಲಿ ಕಮೆಂಟ್ ಮಾಡಿ. ಇಕ್ವಲಿ ಮಳೆ ತೋರಿಸ್ತೀನಿ. ಎಂಥ ಮಳೆ. ನಾವು ಒಂದು ಹುಡುಕ್ಲಿಕ್ಕೆ ಬಂದಿದ್ದೇವೆ. ನಾವು ಅವತ್ತು ಚಿಕ್ಕವರೆಲ್ಲ ಆಟ ಆಡ್ತಿದ್ವಿ ಅದರಲ್ಲಿ. ಇಲ್ಲಿ ಬಲೆ ಉಂಟು, ಅದು ಇಲ್ಲಿಲ್ಲವ ಅಂತ ಉಂಟು. ನಾವು ಹುಡುಕಡೆ ಬಿಡಲಿಕ್ಕಿಲ್ಲ, ನಾವು ಎಷ್ಟಾದರೂ ಸಹ ಹುಡುಕಿ ಬಿಡ್ತೇವೆ.
ಇಲ್ಲಿ ಇದು ನಾವು ಚಿಕ್ಕದಾಗ ಐಸಲ್ಲಿ ಕಣ್ಣಿಗೆಲ್ಲ ಇಡ್ತಿದ್ದೀವಲ್ಲ ನೋಡಿ, ಇದು ಸರಿ ತೋರಿಸ್ತೇನೆ. ಅಲ್ಲಿ ಮಳೆ ಬರ್ತಾ ಉಂಟು. ಇದು ಎಂತ ಆಗೋದಿಲ್ಲ ನನಗೆ. ಏನಾಯಿತು ಏನಾಯಿತು ಇದೇನಾಯಿತು? ಲಚ್ಚಿ ಬಿಚ್ಚಿ ಮಾಡಿ ಹಾಕಿಲ್ಲ ನೋಡಿ ಇಲ್ಲಿ. ಹಣ್ಣು, ಓ ಹಣ್ಣು, ಅಣ್ಣ ಬಂದರೆ ಒಂದು ಸರಿ ಬೈತಾನೆ ಇಲ್ಲಿಗೆ. ಮೇಲೆ ಮೇಲೆ ಪಾತ್ರ ಹೋಗ್ಬೋದು. ನನ್ನ ಅಕ್ಕ ಬೆಂಗಳೂರಲ್ಲಿದ್ದಾಳೆ, ಅವಳಿಗೆ ನಾವು ಪೋಡಿ ಮಾಡೋದು ನೋಡಿ ತುಂಬ ಆಸೆ ಆಗ್ಬೋದು. ಅವಳು ಇಲ್ಲಿಲ್ಲಲ್ಲ, ಹಾಗೆ ಅವಳು ವಿಡಿಯೋ ನೋಡಿದರೆ ಕಮೆಂಟ್ ಮಾಡಲಿಕ್ಕೆ ಹೇಳಿದೆ ನಿಮಗೆ ಆಸೆ ಆಗ್ತದ ಅಂತ. ನಾವಿನ್ನು ಮನೆಗೆ ಹೋಗೋ ಸಮಯ ಬಂದಿದೆ. 5 ದಿನ ಆಯಿತು. ಇದು ತಿನ್ನುವ ಪಾಠ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗೆ ನಾವು ಹೊರಗೆ ಬಂದ್ವಿ ಈಗ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಪೋಡಿ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿ.